ಸ್ಟೂಡೆಂಟ್ಸ್ ನಮಸ್ತೆ. ಸೊ ಇವತ್ತು ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕಲಿಯೋಣ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದು 6 ಮಾರ್ಕ್ಸಿಗೆ ಬರುತ್ತೆ. ಸೊ ಗೇನ್ ರೇಷಿಯೋ ಕೊಟ್ಟರೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಡೋದಿಲ್ಲ, ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟರೆ ಗೇನ್ ರೇಷಿಯೋ ಕೊಡೋದಿಲ್ಲ. ಈ ಸ್ಯಾಕ್ರಿಫೈಸ್ ರೇಷಿಯೋ ಆ್ಯಂಡ್ ಗೇನ್ ರೇಷಿಯೋ ಎರಡೂ ಕೂಡ ತುಂಬ ಈಸಿ ಇದೆ. ಫಾರ್ಮುಲಾ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡ್ತೀವಿ, ಅದೇ ಗೇನ್ ರೇಷಿಯೋನಲ್ಲಿ ನಾವು ನ್ಯೂ ಮೈನಸ್ ಓಲ್ಡ್ ಅಂತ ಹೇಳಿ ಮಾಡ್ತೀವಿ. ಸೊ ಫಸ್ಟ್ ನೀವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ವೆಶ್ಚನ್ನ ಕರೆಕ್ಟಾಗಿ ಓದ್ಕೋಬೇಕು. ಸೊ ಫಸ್ಟ್ ರೀಡ್ ದ ಕ್ವೆಶ್ಚನ್ ಪ್ರಾಪರ್ಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಬರೆದಿದ್ದೀನಿ. Bharati and Arati are partners sharing profits in the ratio of 3:2. ಸೊ ಭಾರತಿ ಮತ್ತು ಆರತಿ ಅವ್ರ ಪ್ರಾಫಿಟ್ನ ಯಾವ ರೇಷಿಯೋನಲ್ಲಿ ಶೇರ್ ಮಾಡ್ತಿದ್ದಾರೆ? 3:2ನಲ್ಲಿ. ದೇ ಅಡ್ಮಿಟ್ ಮಂಜುಳಾ ಇನ್ ಟು ದ ಪಾರ್ಟ್ನರ್ಶಿಪ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 4:3:3. ಸೊ ಮಂಜುಳನ ಅಡ್ಮಿಟ್ ಮಾಡಿದ್ಮೇಲೆ ಅವರು ರೇಷಿಯೋನ ಚೇಂಜ್ ಮಾಡ್ಕೊತಾರೆ, ಯಾಕಂದರೆ ಮಂಜುಳನಿಗೂ ಕೂಡ ಕೊಡಬೇಕಲ್ವಾ. ಸೊ ದ ರೇಷಿಯೋ ವಿಲ್ ಬಿ 4:3:3. ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಭಾರತಿ ಆ್ಯಂಡ್ ಆರತಿ. ಸೊ ನಾವು ಯಾಕೆ ಸ್ಯಾಕ್ರಿಫೈಸ್ ರೇಷಿಯೋ ಭಾರತಿ ಮತ್ತು ಆರತಿಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕೆ ಮಂಜುಳನಿಗೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅಂತಲೂ ಕೂಡ ಡೌಟ್ ಬರುತ್ತೆ. ಹಿಯರ್ ಮಂಜುಳಾ ಈಸ್ ಅ ನ್ಯೂ ಪಾರ್ಟ್ನರ್ ಆ್ಯಂಡ್ ಭಾರತಿ ಮತ್ತು ಆರತಿ ಈಸ್ ಅ ಓಲ್ಡ್ ಪಾರ್ಟ್ನರ್. ಸೊ ಈ ಭಾರತಿ ಆ್ಯಂಡ್ ಆರತಿ ಮಂಜುಳಾ ಹೊಸದಾಗಿ ಬಂದಾಗ ಈ ಮಂಜುಳನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ರೈಟ್? ದಟ್ ಮೀನ್ಸ್ ಅವ್ರ ಶೇರಿಂದ ಪ್ರಾಫಿಟ್ ಯಾರಿಗೆ ಹೋಗ್ತಾ ಇದೆ? ಮಂಜುಳನಿಗೆ ಹೋಗ್ತಾ ಇದೆ. ಸೊ ದ್ಯಾಟ್ ಈಸ್ ವೈ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಫಸ್ಟ್ ಇಲ್ಲಿ ಏನು ಬರ್ಕೋಬೇಕು ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋ ಆಫ್ ಭಾರತಿ ಆ್ಯಂಡ್ ಆರತಿ ಬರ್ಕೊಂಡಿದ್ದೀನಿ, ದ್ಯಾಟ್ ಈಸ್ 3:2. ನೆಕ್ಸ್ಟ್ ನ್ಯೂ ರೇಷಿಯೋ ಆಫ್ ಭಾರತಿ ಆರತಿ, ಹೊಸ ಪಾರ್ಟ್ನರ್ ಯಾರು? ಮಂಜುಳಾ. ನ್ಯೂ ರೇಷಿಯೋನು ಕೂಡ ಕೊಟ್ಟಿದ್ದಾರೆ, ದ್ಯಾಟ್ ಇಸ್ 4:3:3. ಈಗ ಫಾರ್ಮುಲಾ ಬರ್ಕೊಳ್ಳಿ, ದ್ಯಾಟ್ ಇಸ್ ಸ್ಯಾಕ್ರಿಫೈಸ್ ರೇಷಿಯೋ is equal to old ratio minus new ratio. ಸೊ ಫಸ್ಟ್ ನಾವು ಭಾರತಿಗೆ ಓಲ್ಡ್ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿರುವ ಫಾರ್ಮುಲಾ ಏನಿದೆ ಅದನ್ನೇ ಫಾಲೋ ಮಾಡಬೇಕು. ಸೊ ಈಗ ಭಾರತಿನ ಓಲ್ಡ್ ರೇಷಿಯೋ ಎಷ್ಟಿದೆ? 3. ಸೊ 3 + 2 ಎಷ್ಟು? 3/5 ಆಗುತ್ತೆ. ಮೈನಸ್ ನ್ಯೂ ರೇಷಿಯೋ ಆಫ್ ಭಾರತಿ. ನ್ಯೂ ರೇಷಿಯೋ ಆಫ್ ಭಾರತಿ ಎಷ್ಟಿದೆ? 4 ಇದೆ. ಸೊ 4 + 3 7 + 3 ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಹಿಯರ್ 10 ಅಂತ ಹೇಳಿ ಬರೀತೀರಾ. ಸೊ ಒನ್ಸ್ ಅಗೇನ್ ಓಲ್ಡ್ ರೇಷಿಯೋ ಆಫ್ ಭಾರತಿ ಇಸ್ 3/5 ಆ್ಯಂಡ್ ಆರತಿ ಭಾರತಿನ ನ್ಯೂ ರೇಷಿಯೋ ಇಸ್ 4/10. ಸೊ ಇದಾದಮೇಲೆ ಈಸಿಯಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈ ಡಿನಾಮಿನೇಟರ್ ಏನಿದೆ 5 ಆ್ಯಂಡ್ 10 ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 5 × 10 ಎಷ್ಟಾಯಿತು? 50 ಆಯಿತು. ದೆನ್ 3 × 10. ಸೊ 3 × 10 ಏನಾಯಿತು? 30 ಆಯಿತು. ಸೊ 5 × 4. 5 × 4 ಎಷ್ಟಾಗುತ್ತೆ? 20 ಆಗುತ್ತೆ. ಸೊ ಹಿಯರ್ ದ ಆನ್ಸರ್ ವಿಲ್ ಬಿ 30 - 20 10. 10/50. ಸೊ 10/50 ಯಾರ್ದು ಶೇರ್ ಆಗುತ್ತೆ? ಭಾರತಿದು ಶೇರ್. ನೆಕ್ಸ್ಟ್ ಯು ನೀಡ್ ಟು ಫೈಂಡ್ ಔಟ್ ಇನ್ ಕೇಸ್ ಆಫ್ ಆರತಿದು ಇಲ್ಲಿ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಫಾರ್ಮುಲಾ ಪುನಃ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಆರತಿನ ಓಲ್ಡ್ ರೇಷಿಯೋ ಬರೀಬೇಕು, ದ್ಯಾಟ್ ಇಸ್ 2. 3 + 2 ಏನಾಗುತ್ತೆ? 5. ಸೊ 2/5 ಮೈನಸ್ ನ್ಯೂ ರೇಷಿಯೋ ಆಫ್ ಆರತಿ ಇಸ್ 3. 3/10 ಆಯಿತು. ಅಗೇನ್ ದ ಸೇಮ್ ಪ್ರೊಸೀಜರ್. 5 × 10, ಸೊ 50 ಆಯಿತು. ಆ್ಯಂಡ್ 2 × 10, that is 20. ಆ್ಯಂಡ್ 5 × 3, ಸೊ 15. ಸೊ ಹಿಯರ್ 20 - 15 ಎಷ್ಟಾಯಿತು? 5/50 ಆಯಿತು. ಸೊ ಇಲ್ಲಿ ಏನಾಯಿತು? ಭಾರತಿನ ರೇಷಿಯೋ ಆ್ಯಂಡ್ ಭಾರತಿನ ಶೇರ್ ಆ್ಯಂಡ್ ಆರತಿನ ಶೇರ್ ನಿಮಗೆ ಸಿಕ್ತು ಅಲ್ವಾ. ಸೊ ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ದ ಸೇಮ್ ರೇಷಿಯೋಸ್ನ ಬರ್ಕೊಳ್ಳಿ. ದಟ್ ಇಸ್ 10 / 50 is to
5 ಡಿವೈಡೆಡ್ ಬೈ 50. ಇದನ್ನು ನಾವು ರೇಷ್ಯೋದಲ್ಲಿ ಹೇಗೆ ಬರೀತೀವಿ? 10:5 ಅಂತ ಹೇಳಿ ಬರೀತೀವಿ. ದಿಸ್ ಇಸ್ ದ ಫೈನಲ್ ಆನ್ಸರ್. ಇದನ್ನು ನಾವು ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಕೋಬೋದು ಅಲ್ವಾ? 5 1s are 5 ಆ್ಯಂಡ್ 5 2s are 10 ಅಂತ ಹೇಳಿಬಿಟ್ಟು. ಸೊ ಆರತಿ ಆ್ಯಂಡ್ ಭಾರತೀಸ್ ಸ್ಯಾಕ್ರಿಫೈಸ್ ರೇಷಿಯೋ, ದಟ್ ಈಸ್ ಭಾರತಿ and Arati's sacrifice ratio is 2:1 ಅಂತ ಹೇಳಿ ನಾವು ಬರಿತೀವಿ. ದಿಸ್ ಇಸ್ ಫಾರ್ 6 marks.